ಕೇಂದ್ರ ಮಂತ್ರಿ ವಿರುದ್ಧ ರಾಜ್ಯ ಸರ್ಕಾರ ಸಹಕಾರ ಚಳವಳಿ ಮಾಡ್ತಿದೆಯಾ? ಸಂಸದರು ಆಗಿದ್ದಾರೆ ಮಂಡ್ಯನಲ್ಲಿ, ಅವರು ಕ್ಷೇತ್ರದಲ್ಲಿ ಜನತಾ ದರ್ಶನ ನಡೆಸಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಡಿ.ಸಿ. ಎಸ್.ಪಿ. ಯಾರೂ ಹೋಗಿಲ್ಲ. ಅದ್ರ ಮಧ್ಯೆನೇ ಅವ್ರ ಪಾಡಿಗೆ ಅವರು ಆಹ್ವಾನಗಳನ್ನು ಸ್ವೀಕರಿಸಿದ್ದಾರೆ. ಆಮೇಲೆ ಹೋಗಬಾರ್ದು ಅಂತ ರಾಜ್ಯ ಸರ್ಕಾರ ಸುತ್ತೋಲೆ ಹೊರಡಿಸಿ ಸಣ್ಣತನ ತೋರಿಸಿದೆ ಅಂತ ಅವ್ರದ್ದು ಆರೋಪ. ವಿಪಕ್ಷ ನಾಯಕರು ಪ್ರಗತಿ ಪರಿಶೀಲನೆ ಮಾಡಬಾರ್ದು, ಅಧಿಕಾರಿಗಳು ಹೋಗಬಾರ್ದು ಅಂತ ಹಿಂದಿನ BJP ಸರ್ಕಾರ ಆದೇಶ ಮಾಡಿತ್ತು. ದೆಹಲಿಗೆ ಹೋಗಿ ನಾವೇನಾದರೂ ಮಾಡೋಕ್ಕಾಗತ್ತಾ ಅಂತೆಲ್ಲ DCM ಪ್ರಶ್ನೆ ಮಾಡಿದ್ದಾರೆ. ದೆಹಲಿಗೆ ಹೋಗಿ ನೀವು ಮಾಡೋಕ್ಕಾಗಲ್ಲ, ಆಯಾ MP.ಗಳು ಮಾಡಿದಾಗ ಹೋಗಬೇಕಾದವ್ರ ಧರ್ಮ ಒಂದು. ಎರಡನೇದು, ಅವರು ಹೊರಡಿಸಿದ್ರು ಹಿಂದೆ ಸಿದ್ದರಾಮಯ್ಯನವ್ರು ಕೇಳಿದ್ದಿದ್ದನ್ನು, ನಾನು ರಿವ್ಯೂ ಮೀಟಿಂಗ್ ಕರಿತಾ ಇದ್ದೀನಿ DC.ಗಳದ್ದು SP.ಗಳದ್ದು ಅಂದಾಗ ಜಿಲ್ಲೆಗಳಲ್ಲಿ ಆಗಲ್ಲ ಅಂತ ಬಂದಿದ್ದಿದ್ದು. ನೀವು ಕೇಳಿದ್ದಾಗ ಅದು ಆಗಲ್ಲ ಅಂತ ಅವ್ರು ಹೇಳಿ ಆರ್ಡರ್ ಮಾಡಿದ್ದನ್ನು ನೀವು ಟೀಕೆ ಮಾಡಿದ್ರಿ. ಈಗ ನೀವು ಅದೇ ಮಾಡಿದ್ರೆ ಅದನ್ನೇ ಮುಂದುವರಿಸಿ ಅದನ್ನೇ ಡಿಫೆನ್ಸ್ ಅಂತ ನೋಡಿಕೊಂಡ್ರೆ ನಿಮ್ಮನ್ನೇನಂತ ಕರಿಬೇಕು ಈಗ ಅಂದರೆ ಅರ್ಥ, ನಾನು ಆಗಲೇ ಹೇಳಿದಂಗೆ ಅಧಿಕಾರಕ್ಕೆ ಬರುವ ಮೊದಲು ಹಾಗೆ, ಬಂದ ಮೇಲೆ ಹೀಗೆ. ಕ್ಯಾಬಿನೆಟ್ನಲ್ಲೇ ತೀರ್ಮಾನ ಮಾಡಿಸ್ಕೊಂಡಿದ್ದಾರೆ, ಅಧಿಕಾರಿಗಳು ಯಾರೋ ಹೋಗಬಾರದು ಅಂತೇಳಿ. ಅದು ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಮಾತ್ರ ಜನತಾ ದರ್ಶನ ಮಾಡಲಿಕ್ಕೆ ಅವಕಾಶ ಇದೆ, ಅಧಿಕಾರಿಗಳು ಕರ್ಕೊಂಡು ಅಂತಕ್ಕಂಥ ಒಂದು ಸುತ್ತೋಲೆಯನ್ನು ಹೊರಡಿಸಿ ಅಧಿಕಾರಿಗಳಿಗೂ ಸ್ಪಷ್ಟವಾದ ಸೂಚನೆ ಕೊಟ್ಟುಬಿಟ್ಟಿದ್ದಾರೆ. ನಾನು ಅಧಿಕಾರಿಗಳನ್ನ ದೂರಲ್ಲ, ರಾಜ್ಯ ಸರ್ಕಾರದ ನಡವಳಿಕೆ ಜನತಾ ದರ್ಶನವನ್ನ ಮಾಡ್ತಕ್ಕಂಥದ್ದನ್ನೇ ರದ್ದು ಮಾಡಕ್ಕೆ ಹೇಳ್ತಾರೆ. ನನಗೆ ಅಧಿಕಾರಿಗಳು ಹೋಗಬಾರದು ಅಂತಕ್ಕಂಥದ್ದನ್ನ ರಾಜ್ಯ ಸರ್ಕಾರ ಸೂಚನೆ. ಲೀಡರ್ ಅಪೋಸಿಷನ್ಗೆ ರಿವ್ಯೂ ಮಾಡಕ್ ಬಿಡಲ್ಲ ಅಂತ ಆದೇಶ ಹೊರಡಿಸ್ಬಿಟ್ರು ಅವರು. ಇದು ಹೊಸದೇನಲ್ಲ, ಹಿಂದಿನಿಂದ ನಡ್ಕೊ ಬಂದಿದೆ ಅವ್ರ ಕಾಲದಲ್ಲಿ. ಇದು ಕುಮಾರಸ್ವಾಮಿಗೋಸ್ಕರ ಮಾಡಿರ್ತಕ್ಕಂಥದ್ದಲ್ಲ, ಹಿಂದಿನಿಂದ. ನಾವು ಹೋಗಿ ಡೆಲ್ಲಿಲಿ ಹೋಗ್ಬಿಟ್ಟು ನಾವು ನಮ್ಮ ಪ್ರಿವಿಲೇಜ್ನ ಎಕ್ಸ್ಟೆಂಡ್ ಮಾಡೋಕ್ಕಾಗ್ತದ? ಇಲ್ಲ, ಕೇಂದ್ರ ಮಂತ್ರಿಯಾಗಿ ಅವರು ರಿವ್ಯೂ ಮಾಡ್ತಾರೆ ಅಂದರೆ ಬೇರೆ, MP ಆಗಿ ಬೇರೆ. ರಿವ್ಯೂ ಅಲ್ಲ, ಜನತಾ ದರ್ಶನ ಬೇರೆ, ರಿವ್ಯೂ ಬೇರೆ, ಎರಡು ಬೇರೆ ಬೇರೆ. ಆಲ್ ರೈಟ್, ನಾನು ಒಪ್ಕೋತೀನಿ, ಕರೆಕ್ಟ್. ಅದನ್ನು ಮಾಡ್ತಾ ಹೋದರೆ ಎಲ್ಲರೂ ಸ್ಟಾರ್ಟ್ ಮಾಡ್ಕೊಂಡೋದ್ರೆ ಕಷ್ಟ ಆಗುತ್ತೆ ಅದು ಆಡಳಿತ ನಡೆಸೋದು. ಬಟ್ ನಾನು ಹೇಳೋದು, ನೀವು ಹಿಂದೆ ಕೇಳಿದ್ದಾಗ ಅದನ್ನು ಟೀಕೆ ಮಾಡಿದ್ರಿ. ನೀವೇ ಕೇಳಿದ್ದಿದ್ದು, ಸಿದ್ದರಾಮಯ್ಯನವರೇ ಕೇಳಿದ್ದಿದ್ದು ಇದನ್ನು, ನಾನು ಪ್ರತಿಪಕ್ಷದ ನಾಯಕನಾಗಿ ಮಾಡೋಗ್ತೀನಿ, ಮಾಡಬೇಕು ನಾನು ಅಂತೆಲ್ಲ ಮಾಡಿದ್ರಿ. ಅವಾಗ ಅವರು ಸಣ್ಣ ವ್ಯಕ್ತಿಗಳಾಗಿ ಆ ಥರ ಆದೇಶ ಹೊರಡಿಸ್ಬಿಟ್ರು. ಈಗ ನೀವೆಂಥ ವ್ಯಕ್ತಿಗಳು ಅದೇ ಆದೇಶ ಇಟ್ಕೊಳ್ಳೋದಾದರೆ ದೊಡ್ಡತನ ತೋರಿಸ್ಬೇಕಲ್ಲ. ಎಸ್. ಇನ್ನು ವಾಲ್ಮೀಕಿ ನಿಗಮ ಹಗರಣದ ತನಿಖೆ ಚುರುಕು ಪಡ್ಕೊಂಡಿದೆ. ಮಾಜಿ ಮಂತ್ರಿ ನಾಗೇಂದ್ರಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸನ್ನು ಕೊಟ್ಟಿದ್ದಾರೆ. ಇದೇ ವೇಳೆ ನಿಗಮದ ಅಧ್ಯಕ್ಷ ಶಾಸಕ ಬಸ್ನಗೌಡ ದದ್ದಲ್ಗೂ ಕೂಡ ನೋಟಿಸನ್ನು ಕೊಡಲಾಗಿದೆ. ಮಾಜಿ ಸಚಿವ ನಾಗೇಂದ್ರ PS.ಗೆ ನೋಟಿಸ್ ಕೊಟ್ಟಿದ್ದಾರೆ. ಜೊತೆಗೆ ದದ್ದಲ್ PS ನೋಟಿಸ್ ಕೊಟ್ಟಿದ್ದಾರೆ. ಪೋಸ್ಟಲ್ ಡಿಪಾರ್ಟ್ಮೆಂಟ್ ಬಹಳ ಫ್ರೀ ಆಗಿದ್ದಾರೆ ಅಂತ. ಅದ್ಯಾಕೆ ಸರ್? ವಿಚಾರಣೆ ಪೋಸ್ಟಲ್ ಅಲ್ಲ, ಯಾರ ವ್ಯಕ್ತಿ ಇಲ್ಲಿ ಪೋಸ್ಟಲಲ್ಲಿ ಹೋಗಲ್ಲ. ಸುಮ್ಮನೆ ಇದು ಏನು ನೋಟಿಸ್ ಇದು? ಇಷ್ಟು ತಿಂಗಳವರೆಗೂ ಏನು ಆಗ್ತಿತ್ತು ಹಂಗಾರೆ ತನಿಖೆಯಲ್ಲಿ? ದಿ ಪ್ರೈಮರಿ ಅಕ್ಯೂಸ್ಡ್ ಬಂದಿದ್ದು FIR ಬಂದಿತ್ತೋ ಬಿಡ್ತೋ, ಆರೋಪ ಬಂದಿದ್ದು ಮಂತ್ರಿ ಮಾಡಿದ್ದಾರೆ, ಇನ್ನೇನೋ ಆಗಿದೆ, ಹೆಚ್ಚು ಕಡಿಮೆ ಆಗ್ಬಿಟ್ಟಿದೆ ಅಂತ ಕರ್ಸೂ ಕೇಳಿರಲಿಲ್ಲ. ಈಗೆಲ್ಲ ಬಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ರಾಜೀನಾಮೆ ಯಾಕೆ ಕೊಟ್ಟರು ಹಂಗಾರ ಅವರು ಅಂತ. ಅದಕ್ಕೆ ಇದೊಂದು ನೋಟಿಸ್ ಮಾಡಿದ್ದಾರೆ ಈಗ ಅಂತ ನನ್ನ ಅನುಮಾನ. ಕರ್ನಾಟಕದಲ್ಲಿ ಈಗ ಅಥವಾ ಭಾಳ ರಾಜ್ಯಗಳಲ್ಲೂ ಇರ್ಬೋದೇನೋ ಒಂದು ಹೊಸ ಸ್ಕೀಮ್ ಇದೆ. ನೀವು ಅದಕ್ಕೆ ಇತ್ತೀಚೆಗೆ ನೋಡಿ, ಬ್ಯಾಂಕ್ ಲೂಟಿಗಳೆಲ್ಲ ಕಡಿಮೆ ಆಗಿದೆ. ಏನು ಸರ್ ಸ್ಕೀಮು? ಬ್ಯಾಂಕ್ ಲೂಟಿ ಆಗ್ತಿತ್ತಲ್ರಿ ಹಿಂದೆ ಎಲ್ಲ, ಬ್ಯಾಂಕಿಗೆ ನುಗ್ಗಿ ದರೋಡೆಕೋರರು ಬ್ಯಾಂಕಿಂದ ದುಡ್ಡು ಎತ್ಕೊಂಡು ಹೋಗ್ತಿರ್ಲಿಲ್ವೇನ್ರಿ? ಅದೆಲ್ಲ ಈಗ ಕಡಿಮೆ ಆಗಿಲ್ವೇನ್ರಿ? ವರದಿಗಳಾಗ್ತಿಲ್ಲ, ಈ ವರದಿ ಆಗ್ತಿಲ್ಲ, ಮಾಡೋದು ಬಿಟ್ಬಿಟ್ಟಿದ್ದಾರೆ ಜನ. ಬಹಳ ಜನಕ್ಕೆ ಗೊತ್ತಾಗೋಗಿದೆ, ಸರ್ಕಾರದಲ್ಲೇ ಸುಲಭವಾಗಿ ಹೊಡಿಬೋದು. ಇಲ್ಲೇ ಇದ್ದಾರೆ ಲೂಟಿ. ಬ್ಯಾಂಕ್ಗೆ ಹೋಗಿ ಯಾಕಪ್ಪ ಕ್ರಿಮಿನಲ್ ಕೇಸ್ ಮಾಡ್ಕೋಬೇಕು? ಈಗಲೂ ಹೇಳ್ತೀನಿ, ಈ ದುಡ್ಡು ಬರಲ್ಲ ವಾಪಸ್ಸು, ತಿಂದು ತೇಗು ಬಿಡ್ತಾರೆ ಈ ದುಡ್ಡನ್ನು. ಅಲ್ಲಿ ಮುಗೀತು ಕತೆ ಇದ್ರದ್ದು. ಬ್ಯಾಂಕ್ ಅವ್ರದ್ದು ಬೇಕಾಗಿದ್ದ ಕ್ಲೈಮ್ಸಲ್ಲಿ ಆ ದುಡ್ಡು ತೆಕ್ಕೊಂಡ್ಬಿಡ್ತಾರೆ. ಇವ್ರಿಗೆ ಎಷ್ಟೋ ದುಡ್ಡು ಬರುತ್ತೆ, ಅದೆಷ್ಟೋ ದುಡ್ಡು ಸಿಕ್ಕಲ್ಲ ಫೈನಲಿ, ಅದಷ್ಟು ದುಡ್ಡು ಹೋಯ್ತು ಕತೆ ಕೆಳಕ್ಕೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ಪಾಲಿಟಿಕ್ಸ್ ಜೋರಾಗಿದೆ. ತಾವೇ BJP ಅಭ್ಯರ್ಥಿ ಆಗೋ ಸುಳಿವನ್ನು ಯೋಗೇಶ್ವರ್ ಕೊಟ್ಟಿದ್ದಾರೆ. ಅದ್ರ ಕುಮಾರಸ್ವಾಮಿ ಅವರು ಪ್ರಕಟ ಮಾಡಬೇಕು ಅಂತ ಕೋರಿದಾರಂತೆ. ಮಾಡ್ಕೊಳ್ಳಿ, ಯಾರು ಬೇಡ ಅಂದರು. ಇನ್ನು ರಾಮನಗರ ಹೆಸರು ಬದಲಾಯಿಸಿ ಕಚೇರಿ ಎಲ್ಲ ತಗೊಂಡು ನೀವು ಬೆಂಗಳೂರಿಗೆ ಹಾಕ್ಬಿಟ್ರೆ ಬೆಂಗಳೂರಿಗೆ ಸೇರಿಸಿದ್ರೆ ಜನ ಏನು ಮಾಡಬೇಕು ಅಂತ. ಪ್ರಕಾರ ಏನು ಬೆಂಗಳೂರಿಗೆ ತಂದೇನು ಅದನ್ನು ಸೇರಿಸ್ಬೇಕಾಗಿಲ್ಲ. ಅಂದರೆ ಜಿಲ್ಲೆನೇ ಕ್ಯಾನ್ಸಲ್ ಮಾಡೋಕ್ಕಾಗತ್ತಾ ಇವ್ರ ಕೈಯಲ್ಲಿ? ಹೆಸರನ್ನು ಬದಲಾವಣೆ ಮಾಡ್ತಾರೆ ಅಂತ ಇದೆ, ಗೊತ್ತಿಲ್ಲ. ಅದು ಹೆಸರನ್ನು ಬದಲಾವಣೆ ಮಾಡಿ ಬೆಂಗಳೂರು ಜಿಲ್ಲೆಗೆ ಸೇರಿಸಿದ್ರೆ ಅವಾಗ DC ಆಫೀಸ್ ಹೆಂಗಿರೋಕ್ಕಾಗತ್ತೆ? ಅಥವಾ ಕೋಲಾರದಲ್ಲಿ KGFಗೊಂದು SP, ಕೋಲಾರಕ್ಕೊಂದು SP ಇದ್ದಂಗೆ ಮಾಡಬೇಕು ನೀವು. ಇನ್ನು ಶಿಗ್ಗಾವಿಲೇನೋ ಉಪಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಅವರ ಪುತ್ರನ ಕೊಡಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ನಡೆದಿದೆಯಂತೆ. ಹೌದಾ? ಮಾಡ್ಕೊಳ್ಳಿ, ಅವರು ಪಾರ್ಟಿಯವರು ಒಪ್ಪಿಕೊಂಡ್ರೆ ತಗೊಳ್ಳಿ ಟಿಕೆಟನ್ನು, ಯಾರು ಬೇಡ ಅಂದವರು. ಎಸ್.
ಸ್ವಾಮಿ ಅವರನ್ನು ಭೇಟಿ ಮಾಡಿದ್ದೆ, ಇದ್ರ ಬಗ್ಗೆ ಚರ್ಚೆ ಮಾಡಿದೆ. ಮತ್ತೆ ಸೂಚ್ಯವಾಗಿ ನಾನೇ ನಿಂತ್ಕೋಬೇಕು ಅಂತಾನೂ ಹೇಳಿದ್ದಾರೆ. ನಾನು ಕೂಡ ಈಗ ಒಂದು ಅನುಮೋದನೆ ಕಾಯ್ತಾ ಇದ್ದೀನಿ. ಪಾರ್ಟಿ ಅದು ಎಲೆಕ್ಷನ್ ಡಿಕ್ಲೇರ್ ಆದ್ಮೇಲೆ NDA ಇಂದ ಅದಕ್ಕೆ ಅಭ್ಯರ್ಥಿಗಳು ಲಿಸ್ಟ್ ಬಿಡುಗಡೆ ಆಗುತ್ತೆ. ಆದ್ರೆ ನನಗೆ ಸೂಚನೆ ಕೊಡಬೇಕು ಕುಮಾರಸ್ವಾಮಿ ಅವರು. ಈಗ ಬೇರೆ ರಾಮನಗರ ಜಿಲ್ಲೆನ ಬದಲಾವಣೆ ಮಾಡ್ತೀನಿ, ಬೆಂಗಳೂರೇನೋ ಸೇರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕಚೇರಿಗಳ ಬೆಂಗಳೂರು ಶಿಫ್ಟ್ ಮಾಡೋದು, ನಾವೆಲ್ಲ ಬೆಂಗಳೂರು ಅಳೆಯುವಂಥ ಪರಿಸ್ಥಿತಿ ಬರೋದು ಬೇಡ. ಹೆಸರು ಬಂದಾಕ್ಷಣಕ್ಕೆ ನಮಗೇನು ಅದರಿಂದ ಜನಸಾಮಾನ್ಯರಿಗೆ ಅನುಕೂಲ ಆಗುದಿಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಚುರುಕು ಪಡ್ಕೊಂಡಿದೆ. ನಟ ದರ್ಶನ್ಗೆ 40 ಲಕ್ಷ ಹಣಕಾಸು ಕೊಟ್ಟಿದ್ದ ಬಿಬಿಎಂಪಿಯ ಮಾಜಿ ಉಪಮೇಯರ್ ಮೋಹನ್ ರಾಜ್ ಇಂದು ಪ್ರಕರಣದ ತನಿಖಾಧಿಕಾರಿ ACP ಚಂದನ್ ಅವರ ಮುಂದೆ ಹಾಜರಾದರು. 3 ಗಂಟೆ ವಿಚಾರಣೆಯನ್ನು ಎದುರಿಸಿದ್ರು. ಯಾವ ಉದ್ದೇಶಕ್ಕೆ ದರ್ಶನ್ಗೆ ನಿಮ್ಮಿಂದ ಹಣ ಹೋಗಿದೆ ಅನ್ನೋದಕ್ಕೆ ಪ್ರಶ್ನೆ ಬಂತು. ನಾನು ಇಸ್ಕೊಂಡಿದ್ದ ಹಣವನ್ನ ವಾಪಸ್ ಕೊಟ್ಟಿದ್ದೀನಷ್ಟೇ, ಇದು ಬಿಟ್ಟು ಬಿಕ್ಕಿದ್ದೇನು ಗೊತ್ತಿಲ್ಲ ಅಂತ ಮೋಹನ್ ರಾಜ್ ಅವರು ಹೇಳಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇದೇ ವೇಳೆ ಡೆವಿಲ್ ಚಿತ್ರದ ನಿರ್ಮಾಪಕ ಕಮ್ ನಿರ್ದೇಶಕ ಮಿಲನ ಪ್ರಕಾಶ್ ಅವರನ್ನು ಕೂಡ ಪೊಲೀಸರು ವಿಚಾರಣೆ ಕರೆಸಿದ್ರು. ವಿಚಾರಣೆ ನಡೆಸಿ ನಾಳೆ ಮತ್ತೊಮ್ಮೆ ಬರಲಿಕ್ಕೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಇನ್ನು ನಟಿ ಪವಿತ್ರ ಗೌಡ ಗೆಳತಿ ಸಮತಾಗೂ ಕೂಡ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಲ್ಲಿ ಒಬ್ಬನಾದ ಧನರಾಜ್ಗೆ ಈಕೆ 3,000 ಗೂಗಲ್ ಪೇ ಮಾಡಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಈ ಮಧ್ಯೆ ಆರೋಪಿ ಪ್ರದೋಷ್ ಆಪ್ತ ಬೆಂಗಳೂರಿನ ಬಿಜೆಪಿ ಶಾಸಕರೊಬ್ಬರ ಕಾರು ಚಾಲಕ ಕಾರ್ತಿಕ್ ಪುರೋಹಿತ್ಗೂ ಕೂಡ ಪೊಲೀಸರು ಸಮನ್ಸ್ ಕೊಟ್ಟಿದ್ದಾರೆ. ಈ ಬೆನ್ನಲ್ಲೇ ಕಾರ್ತಿಕ್ ನಾಪತ್ತೆ ಆಗಿದ್ದಾರೆ. ಈ ಮಧ್ಯೆ ಕೊಲೆಯಾದ ಮಗನ ನೆನಪು ಮಾಡಿಕೊಂಡು ರೇಣುಕಾಸ್ವಾಮಿ ತಾಯಿ ಕಣ್ಣೀರಿಟ್ಟಿದ್ದಾರೆ. 3 ಗಂಟೆಗೆ ಬರಕ್ಕೆ ಹೇಳಿದ್ರು. ತನಿಖಾಧಿಕಾರಿ ಕೇಳಿದಂಥ ಉತ್ತರಕ್ಕೆ ಸೈನ್ ಹಾಕಿ ಲಿಖಿತ ರೂಪದಲ್ಲಿ ಕೊಟ್ಟಿರುವಂಥದ್ದು ನಾವು ತಗೊಂಡಿದ್ವಿ. 3 ತಿಂಗಳಿಂದ ಅವ್ರದೇ ದುಡ್ಡನ್ನು ಅವ್ರು ಕೊಟ್ಟಿದ್ವಿ. ಈಗ ನಿಮಗೆ ತನಿಖೆ ಹಂತದಲ್ಲಿದೆ, ಅದನ್ನೆಲ್ಲ ಲಿಖಿತವಾಗಿ ಕೊಟ್ಟಿದ್ದೀನಿ.